ಎಸ್, ನಮ್ಮಲ್ಲಿ ಸಮಾಜ ಎಷ್ಟೇ ಮುಂದುವರೆದ್ರೂ ದಲಿತರನ್ನ ಕೀಳಾಗಿ ನೋಡುವ ಪದ್ಧತಿ ದೂರ ಆಗ್ತಾ ಇಲ್ಲ ಅನ್ನೋದು ರಾಜ್ಯದಲ್ಲಿ ಮತ್ತೊಮ್ಮೆ ಪ್ರೂವ್ ಆಗಿದೆ. ನಾವಿವತ್ತು ನಿಮಗೆ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ರಾಂಪುರ ಪಂಚಾಯಿತಿಗೆ ಸೇರಿದ ಜಾಗಟ್ಕೇರಿ ಗ್ರಾಮದ ಪರಿಶಿಷ್ಟ ಜಾತಿ ಕಾಲೋನಿಯ ಅವ್ಯವಸ್ಥೆಯನ್ನ ಹೇಳ್ತಾ ಇದ್ದೀವಿ. ಈ ಗ್ರಾಮದಲ್ಲಿ 150ಕ್ಕೂ ಹೆಚ್ಚು ಜನ ವಾಸವಿದ್ದಾರೆ. ಸಣ್ಣದಾಗಿ ಮನೆ ಕಟ್ಟಿಕೊಂಡು ಹೇಗೋ ಬದುಕು ಕಟ್ಟಿಕೊಂಡಿದ್ದಾರೆ. ಸಮಾಜದ ಮುಖ್ಯವಾಹಿನಿಯಲ್ಲಿ ಬದುಕುವ ಆಸೆ ಇಲ್ಲಿನ ಜನಗಳದ್ದು. ಆದರೆ ನಮ್ಮ ನಾಳುವ ಜನಪ್ರತಿನಿಧಿಗಳ ನಿರ್ಲಕ್ಷ್ಯತನದಿಂದ ಈ ಕಾಲೋನಿ ಜನ ಪಾಪ ಸಮಸ್ಯೆಗಳ ಆಗರದಲ್ಲಿ ಬದುಕ್ತಾ ಇದ್ದಾರೆ. ಕಳೆದ 5 ವರ್ಷದಿಂದ ಇಲ್ಲಿನ ಜನಕ್ಕೆ ಸಮರ್ಪಕವಾದ ಒಳಚರಂಡಿ ವ್ಯವಸ್ಥೆಯನ್ನ ಕಲ್ಪಿಸಲು ಸಾಧ್ಯ ಆಗಿಲ್ಲ. ಪರಿಶಿಷ್ಟ ಜನಾಂಗದವರೇ ವಾಸವಿರುವ ಈ ಕಾಲೋನಿ ಒಂದು ರೀತಿ ಶಾಪಗ್ರಸ್ತ ಕಾಲೋನಿ. ಮನೆ ಮುಂದೆಯೇ ಒಳಚರಂಡಿ ನೀರು ಹರಿತಾ ಇದ್ದು ಇಡೀ ಕಾಲೋನಿ ಗಬ್ಬೆದ್ದು ನಾರ್ತಾ ಇದೆ. ಮಕ್ಕಳು, ಹಿರಿಯರು, ಮಹಿಳೆಯರು ಸೇರಿ ಇಡೀ ಕಾಲೋನಿ ಜನ ಇದರಿಂದ ಹೈರಾಣಾಗಿದ್ದಾರೆ. ಸಮಸ್ಯೆ ಬಗೆಹರಿಸಿ ಅಂತ ಗ್ರಾಮ ಪಂಚಾಯಿತಿ PDO ಸೇರಿ ಹಲವರಿಗೆ ಮನವಿ ಕೂಡ ಮಾಡಿದ್ದಾರೆ. ಆದರೆ ಯಾರೊಬ್ಬರು ಕ್ಯಾರೆ ಬುಲಾರೆ ಅಂತಿಲ್ಲ. ಸಮಸ್ಯೆ ಇದೆಯಲ್ಲ, ಇದರಿಂದ ಬದುಕೋಕೆ ಆಗ್ತಾ ಇಲ್ಲ ಅಂದರೆ ನಾವೇನು ಮಾಡೋಣ, ಅನುದಾನ ಇಲ್ಲ ಅನ್ನೋ ಸಲೀಸ್ ಉತ್ತರ ಕೊಡ್ತಿದ್ದಾರೆ ಇಲ್ಲಿನ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು. 5 ವರ್ಷದಿಂದ ಬೇಸತ್ತ ಕಾಲೋನಿ ಜನ ವಿಡಿಯೋ ಮಾಡಿ ಸಿಕ್ಕ ಕಡೆ ವಾಟ್ಸಪ್, ಫೇಸ್ಬುಕ್ನಂತಹ ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ಕಾಲೋನಿ ಸ್ಥಿತಿ ನೋಡಿ ಹೇಗಿದೆ ಅಂತ, ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತ ಹೊಸ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಹೆಂಗೋ ವಿಚಾರ ತಿಳಿದು ಸ್ಥಳಕ್ಕಾಗಮಿಸಿದ ಕೊಟ್ಟೂರು ಕೂಡ್ಲಿಗಿ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕಿ ಶಕೀನಾ ಬೇಗಂ ಸಮಾಧಾನಕ್ಕೆ ಸಮಸ್ಯೆಯನ್ನ ಕೇಳಿದ್ದಾರೆ. ಶೀಘ್ರದಲ್ಲಿ ಇದನ್ನು ಬಗೆಹರಿಸುವ ವಿಶ್ವಾಸದ ಮಾತುಗಳನ್ನಾಡಿದ್ದಾರೆ. ಆದರೆ ಮೇಡಂ ಕೊಟ್ಟ ಭರವಸೆ ಈಡೇರುವುದು ಬಹುತೇಕ ಡೌಟ್ ಅನ್ನೋ ಮಾತುಗಳು ಕೂಡ ಇವೆ. ಇನ್ನು ಈ ಭಾಗದ ಹಗರಿಬೊಮ್ಮನಹಳ್ಳಿ ಶಾಸಕ ನೇಮಿರಾಜ್ ಅವರಿಗೆ ಇಲ್ಲಿ ಮತದಾರರು ಇದ್ದಾರೆ ಅನ್ನೋ ಮಾಹಿತಿನೇ ಇಲ್ಲ ಅನಿಸುತ್ತೆ. ಖುದ್ದು ಶಾಸಕರ PAಗೆ ಕಾಲೋನಿಯ ಸಮಸ್ಯೆಯನ್ನ ವಿಡಿಯೋ ಮಾಡಿ ವಾಟ್ಸಪ್ ಮಾಡಿದ್ರು. ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ಹಾಗೆ ಅವರ PA ವರ್ತಿಸಿದ್ದಾರೆ. ಹಿಂಗೆ ಆದರೆ ನಮ್ಮ ಸಮಸ್ಯೆ ಕೇಳೋರು ಯಾರು ಅಂತ ಇಲ್ಲಿನ ಜನ ಹಿಡಿ ಶಾಪ ಆಗ್ತಾ ಇದ್ದಾರೆ. ಸರ್ ನಮಸ್ತೆ, ನನ್ನ ಹೆಸರು ರುದ್ರೇಶಿ, ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ಜಾಟಗೇರಿ ಗ್ರಾಮ. ಇಲ್ಲಿ ಪರಿಶಿಷ್ಟ ಜಾತಿಯ ಕಾಲೋನಿಯಲ್ಲಿ ಸುಮಾರು 5 ವರ್ಷಗಳಿಂದ ಈ ಚರಂಡಿ ವ್ಯವಸ್ಥೆ ನೀರನ್ನು ಇದೇ ರೀತಿಯಲ್ಲಿ ಇರುತ್ತದೆ. ಇಲ್ಲಿ ಅಕ್ಕಪಕ್ಕದವರಿಗೆ ಮತ್ತು ಮಕ್ಕಳಿಗೆ ಸೊಳ್ಳೆ ಮತ್ತು ರುಚಿಗಳು ಪಾಚ್ ಕಟ್ಟಿರುತ್ತದೆ. ಇದು ಹಲವು ಬಾರಿ ಕೂಡ ನಾವು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಮತ್ತು ಈಗಿನ ಶಾಸಕರಾದ ನೇಮರಾಜ್ ನಾಯ್ಕರವರಿಗೂ ಕೂಡ ಮನವಿ ಪತ್ರ ಸಲ್ಲಿಸಿದರು. ನಮ್ಮ SC STಗೆ ತಾರತಮ್ಯ ಮಾಡ್ತಾ ಇದ್ದಾರೆ. ಈ ತಾರತಮ್ಯವನ್ನು SC ಕಾಲೋನಿಯಲ್ಲಿ ಇದು ಚರಂಡಿ ವ್ಯವಸ್ಥೆ ಮತ್ತು CC ರಸ್ತೆ ಇಲ್ಲದ ಕಾರಣಕ್ಕಾಗಿ ಅವ್ಯವಸ್ಥೆ ಆಗಿರುತ್ತೆ. ನಾವು ದಲಿತರಾಗಿರೋದ್ರಿಂದ ಓಟ್ ಕೇಳಕ್ಕೆ ಮಾತ್ರ ನಾವು ಓಟ್ ಆಗಲಿಕ್ಕೆ ಅವಾಗೆ ನಮ್ಮನ್ನು ಕಾಲಿಗೆ ಕೈಗೆ ಬೀಳ್ತಾ ಇದ್ದಾರೆ. ನಮ್ಮ ಸಮಸ್ಯೆಗಳನ್ನು ಚರಂಡಿ ವ್ಯವಸ್ಥೆ ಮತ್ತು ಮನೆಗಳ ಸಮಸ್ಯೆ ಮತ್ತು ದಲಿತರಿಗಾಗಿನ ಸ್ಮಶಾನವನ್ನು ಭೂಮಿ ಇದ್ದರೂ ಕೂಡ ಅದನ್ನು ಕೂಡ ಸರಿಪಡಿಸೋಕ್ಕಾಗಿಲ್ಲ. ಈ ಚರಂಡಿ ವ್ಯವಸ್ಥೆಯನ್ನು ನೋಡಿ ಇವತ್ತು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಬಂದಿರುತ್ತಾರೆ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ನಿರ್ದೇಶಕರು ಕೂಡ ಬಂದಿರುತ್ತಾರೆ. ಇಲ್ಲಿ ಶಾಸಕರಿಗೆ ಅಷ್ಟೇ ನಾವು ಓಟ್ ಅಷ್ಟೇ ಬೇಕಾಗಿರುತ್ತದೆ. ಇಲ್ಲಿ ಓಟ್ ಇದ್ದಾಗ ಮಾತ್ರ ನಮ್ಮ ಮನೆ ಬಾಗಿಲಿಗೆ ಚರಂಡಿ ವ್ಯವಸ್ಥೆ ನಾನು ಮನೆ ಮಾಡಿಕೊಡ್ತೀನಿ, ನಾನು ಲೋನ್ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿವರೆಗೂ 5 ವರ್ಷ ಆದರೂ ಕೂಡ ಇಲ್ಲಿ ನಮ್ಮ ಜಾಟಗೇರಿ ಗ್ರಾಮಕ್ಕೆ SC ಕಾಲೋನಿಗೆ ಇದುವರೆಗೆ ತಿರುಗಿ ನೋಡಿಲ್ಲ. ಅವರು ಎಲೆಕ್ಷನ್ ಇದ್ದಾಗ ಮಾತ್ರ ನಮಗೆ ಓಟ್ ಕೇಳೋಕ್ಕೆ ಅಂತ ಬರ್ತಾ ಇದ್ದಾರೆ. ಈ ಆಶ್ವಾಸನೆ ನಮಗೆ ಬೇಡ. ಅತಿ ಶೀಘ್ರದಲ್ಲಿ ಸರ್ಕಾರ ಮತ್ತು ಎಲ್ಲ ಅಧಿಕಾರಿಗಳು ಈ ವಿಡಿಯೋವನ್ನು ನೋಡಿ ನಮಗೆ 25 ಲಕ್ಷ ರೂಪಾಯಿಯನ್ನು CC ರಸ್ತೆಗೆ ನಿರ್ಮಾಣಕ್ಕಾಗಿ ಅತಿ ಶೀಘ್ರದಲ್ಲಿ ಮಂಜೂರು ಮಾಡಬೇಕೆಂದು ಈಗ ಮಾಧ್ಯಮದವರಿಗೆ ಮತ್ತು ಪತ್ರಿಕೆ ಮಾಧ್ಯಮದವರಿಗೆ ಮತ್ತು ವಿಡಿಯೋ ಮಾಡಿ TV9 ಮಾಧ್ಯಮದವರಿಗೆ ಮತ್ತು ಪ್ರಜಾವಾಣಿ ಪತ್ರಕರ್ತರಿಗೆ ಈ ನ್ಯೂಸನ್ನು ಪ್ರಚಾರ ಮಾಡಬೇಕೆಂದು ನಾನು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ನಮ್ಮೂರಲ್ಲಿ ಇರತಕ್ಕಂಥ ಜಾಟಗೇರಿ ಗ್ರಾಮದ ಮಹಿಳಾ ಸಂಘದವರು ಕೂಡ ಎಲ್ಲರೂ ಕೂಡ ಭಾಗವಹಿಸಿರುತ್ತಾರೆ. ಈ ಅತಿ ಶೀಘ್ರದಲ್ಲಿ ಮಾನ್ಯ ಮುಖ್ಯಮಂತ್ರಿಯವರು HC ಮಹದೇವಪ್ಪ ಅವರು ಕೂಡ ಅತಿ ಶೀಘ್ರದಲ್ಲಿ ಈ ಪರಿಶೀಲನೆಯನ್ನು ಸೂಕ್ತ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಕ್ರಮ ವಹಿಸಬೇಕೆಂದು ತಮ್ಮಲ್ಲಿ ಕೋರುತ್ತೇನೆ. ನಮಸ್ತೆ.